ಬಂಧುಗಳೇ, ಇವತ್ತು ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ನೇಹ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಿಂದ ಅಂಬೇಡ್ಕರ್ ಜಯಂತಿಯನ್ನ ಇಟ್ಕೊಂಡು ಅದರ ಜೊತೆಯಲ್ಲೇ ಒಂದು ಸರ್ವ ಸದಸ್ಯರ ಸಭೆಯನ್ನು ಮಾಡಬೇಕು ಅಂತ ಬಹಳ ಹಿಂದೆನೆ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಶಾಸಕರು ಮತ್ತೆ ಉಳಿದಂತ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸಮ್ಮುಖದಲ್ಲಿ ಇವತ್ತು ಈ ಸಭೆ ಮಾಡಿದ್ದೇವೆ. ಈ ಸಭೆಯಲ್ಲಿ ಒಂದು 6 ಜನಗಳಿಗೆ ಸರಿಯಾದ ರೀತಿ ಸಕಾಲಕ್ಕೆ ಹಣ ಮರುಪಾವತಿ ಮಾಡಿದಂತ ಸಾಲ ಸದಸ್ಯರಿಗೆ 6 ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ನಮ್ಮ ನಿರ್ದೇಶಕರಾದಂತ ನಾರಾಯಣ ಸ್ವಾಮಿ ಅವರು ಹೇಳಿದ್ರು. ಹಾಗೆ ಅದಕ್ಕೆ ನಾವು ನಮ್ಮ ಉಪಾಧ್ಯಕ್ಷರ ಜೊತೆ ಮಾತನಾಡಿ ಉಪಾಧ್ಯಕ್ಷರ ಸಮಾಲೋಚನೆ ಮಾಡಿ ಆ 6 ಜನಕ್ಕೆ ನಾವು ಸನ್ಮಾನ ಮಾಡುವಂಥದ್ದು. ಮತ್ತೆ ನಮ್ಮ ಸಂಸ್ಥೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ ನಿವೃತ್ತಿ ಆಗಿರ್ತಕ್ಕಂಥ ಸದಸ್ಯರಿಗೆ 6 ಜನಕ್ಕೆ ನಾವು ಸನ್ಮಾನ ಮಾಡತಕ್ಕಂಥದ್ದು. ಜೊತೆಗೆ ಎಲ್ಲರ ಸಂಘಟನೆಗಳನ್ನು ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಹಿರಿಯ ಮುಖಂಡರಿಗೂ ನಾವು ಇವತ್ತಿಲ್ಲಿ ಸನ್ಮಾನಿಸಿದ್ದೇವೆ. ಸುಭಾಷ್ ಗೌಡ ತ್ಯಾಗರಾಜರವರು 5 ಲಕ್ಷ ರೂಪಾಯಿಗಳನ್ನ ಡೆಪಾಸಿಟ್ ಮಾಡಿದ್ದಾರೆ. ಶರತ್ ಬಚ್ಚೇಗೌಡರು ಶಾಸಕರು 5 ಲಕ್ಷ ಡೆಪಾಸಿಟ್ ಮಾಡಿ ಆದ್ರೂ ಸಹ ಇನ್ನೂ 5 ಲಕ್ಷ ನಾನು ಡೆಪಾಸಿಟ್ ಮಾಡ್ತೀನಿ ಅಂತೇಳಿ ಇವತ್ತು ಅವರು ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಮಾಧ್ಯಮ ಮಿತ್ರಗಳ ಮುಖಾಂತರ ನಾನು ಕೇಳಿಕೊಳ್ಳೋದೇನೆಂದ್ರೆ, ಈ ಸಂಘಟನೆ ಇವತ್ತು ತಾಲೂಕು ಮಟ್ಟದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟಕ್ಕೆ ಒಂದು ವಿಸ್ತರಣೆ ಆಗಿದೆ. ಅದನ್ನ ಸರ್ವ ಸದಸ್ಯರ ಸಭೆಯಲ್ಲಿ ನಾವೆಲ್ಲ ಅನುಮೋದಿಸಿದ್ದೇವೆ. ಇದು ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಮಾಧ್ಯಮ ಮಿತ್ರರ ಅವಶ್ಯಕತೆ ಬಹಳ ಆದ್ರೂ ಇರುತ್ತೆ. ಯಾಕಂದ್ರೆ ವಿಷಯವನ್ನ ಮಾಧ್ಯಮದವರು ಒಬ್ಬರಿಂದ 100 ಜನಕ್ಕೆ 100ರಿಂದ 500 ಜನಕ್ಕೆ ತಲುಪಿಸುವಂತ ಒಂದು ಮಾಧ್ಯಮ ಆಗಿರೋದ್ರಿಂದ ಮಾಧ್ಯಮ ಮಿತ್ರರಿಗೂ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಒಳ್ಳೆ ರೀತಿಯ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಿಮ್ಮ ಕೈ ಜೋಡಿಸ್ಬೇಕು, ಅದರಲ್ಲಿ ನೀವು ಸಹ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಲು ಸಹಕಾರವನ್ನು ಕೊಟ್ಟಂತ ಎಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತೀನಿ. ಲಾಭ ಗಳಿಸಿದ್ದೀವಿ. ಒಟ್ಟು ಲಾಭ 2,13,000 ರೂಪಾಯಿ ಲಾಭದಲ್ಲಿ. ನಾವು ಸಮಾಜಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಸೇವೆ ಇದು. ಪೇ ಬ್ಯಾಕ್ ಟು ಸೊಸೈಟಿ, ನಮ್ಮ ಎಲ್ಲರೂ ಸೇರಿ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಮಾಡ್ತಾ ಇರೋದ್ರಿಂದ ಮೊದಲನೇ ಪ್ರಿಫರೆನ್ಸ್ ಬಂದು ಅಂಬೇಡ್ಕರ್ ಅವರ ಸಿದ್ಧಾಂತದಂತೆ ನಾವು ಓದೋ ಹುಡುಗರಿಗೆ ಫೀಸ್ ಕಟ್ಟಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಲ ಕೊಡ್ತಾ ಇದ್ದೀವಿ. ಹುಡುಗರು ಓದ್ಲಿ ಅನ್ನೋ ಉದ್ದೇಶಕ್ಕೆ ಮೊದಲನೇದು ಪ್ರಿಫರೆನ್ಸ್ ಎಜುಕೇಟೆಡ್ ಮಾಡಬೇಕು ಅದಕ್ಕೆ. ಆಮೇಲೆ ಗೃಹ ಕೈಗಾರಿಕೆಗಳಿಗೆ ಸಾಲ ಕೊಡ್ತಾ ಇದ್ದೀವಿ. ಮೆಡಿಕಲಿ ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಏನಾದರೂ ಅವರಿಗೆ ಅವಘಡಗಳಾದಂತ ಕಾಲಘಟ್ಟದಲ್ಲಿ ಅವರಿಗೆ ಲೋನ್ ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಶಾಸಕರ ಒಂದು ಸಲಹೆಯನ್ನ ನಾವು ಸ್ವೀಕರಿಸ್ತೀವಿ. ಜೊತೆಗೆ ಅವರು ಇನ್ನೂ 5 ಲಕ್ಷ ನಾವು ಡೆಪಾಸಿಟ್ ಮಾಡಿ ಬರುವಂತ ಬಡ್ಡಿ ಹಣ ಏನಿದೆ ಅದರಲ್ಲಿ ನೀವು ಒಂದು ಪ್ರೋತ್ಸಾಹ ಧನವನ್ನು ಕೊಡಿ, ಇನ್ನೂ ಹೆಚ್ಚು ಲಾಭ ಗಳಿಸಿ ಅದರಲ್ಲೂ ಕೊಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಸ್ವೀಕಾರ ಮಾಡ್ತೀನಿ. ಮುಂದಿನ ವರ್ಷಗಳಿಂದ ಅದನ್ನ ನಾನು ಪ್ರತಿಭಾ ಪುರಸ್ಕಾರ ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತೇನೆ.